ಭಾರತೀಯ ಸಿನಿಮಾ ರಂಗದಲ್ಲಿ ಈ ವರ್ಷ ತುಂಬ ದೊಡ್ಡ ನಿರೀಕ್ಷೆ ಮೂಡಿಸಿರುವಂಥ ಸಿನಿಮಾಗಳಲ್ಲಿ ರಾಮಾಯಣ ಕೂಡ ಒಂದು. ಈ ವರ್ಷ ದೀಪಾವಳಿಗೆ ರಾಮಾಯಣ ಭಾಗ 1 ರಿಲೀಸ್ ಆಗ್ತಾ ಇದೆ. ಹಾಗೆಯೇ ಮುಂದಿನ ವರ್ಷ ದೀಪಾವಳಿಗೆ ರಾಮಾಯಣ ಭಾಗ 2 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಇಷ್ಟೆಲ್ಲ ದೊಡ್ಡ ನಿರೀಕ್ಷೆ ಯಾಕಿದೆ ಅಂತಂದರೆ, ರಣಬೀರ್ ಕಪೂರ್ ಶ್ರೀರಾಮನಾಗಿ ನಟಿಸ್ತಾ ಇದ್ದಾರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರಾವಣನಾಗಿ ನಟಿಸ್ತಾ ಇದ್ದಾರೆ, ಸಾಯಿ ಪಲ್ಲವಿ ಸೀತೆಯಾಗಿ ನಟಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಬಹಳ ದೊಡ್ಡ ತಾರಾಗಣ ಇದೆ. ಬರೀ ತಾರಾಗಣ ಅಲ್ಲ, ಈ ಸಿನಿಮಾದ ಸ್ಕೇಲ್ ಕೂಡ ತುಂಬ ದೊಡ್ಡದು. ಬರೋಬ್ಬರಿ 4,000 ಕೋಟಿ ಬಜೆಟ್ನಲ್ಲಿ ಈ ರಾಮಾಯಣ ಭಾಗ 1 ಮತ್ತು 2 ಸಿದ್ಧ ಆಗ್ತಾ ಇದ್ದಾವೆ. ಮೊನ್ನೆ ಹನುಮ ಜಯಂತಿ ದಿನ ಈ ರಾಮಾಯಣದ ಒಂದು ಟೀಸರ್ ರಿಲೀಸ್ ಆಗಿದೆ. ರಾಮನ ಪಾತ್ರವನ್ನು ಪರಿಚಯ ಮಾಡುವಂಥ ಟೀಸರ್ ಅದು. ಆದರೆ ಈ ಟೀಸರ್ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿ ಕಾಮೆಂಟ್ ಬರ್ತಿದ್ದಾವೆ. 4,000 ಕೋಟಿ ಖರ್ಚು ಮಾಡಿರೋ ಸಿನಿಮಾನ ಇದು, ಇದರಲ್ಲಿರೋ ಗ್ರಾಫಿಕ್ಸ್ ನೋಡ್ತಾ ಇದ್ರೆ ಇದು ಮತ್ತೊಂದು ಆದಿಪುರುಷ ಆಗ್ಬಿಡುತ್ತಾ ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಭಾಸ್ ನಟನೆಯಲ್ಲಿ ಬಂದಂಥ ಆದಿಪುರುಷ್ ಸಿನಿಮಾ ಕೂಡ ರಾಮಾಯಣವನ್ನು ಆಧರಿಸಿ ಮಾಡಿದಂಥ ಸಿನಿಮಾ. ಅದಕ್ಕೂ ಕೂಡ ಬರೋಬ್ಬರಿ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಬರೋಬ್ಬರಿ 500 ಕೋಟಿ ಬಜೆಟ್ನಲ್ಲಿ ಮಾಡಿದ್ರು ಕೂಡ ಆದಿಪುರುಷ್ ಸಿನಿಮಾದ VFX ವರ್ಕ್ ಅದೆಷ್ಟು ಕಳಪೆ ಆಗಿತ್ತು ಅಂದರೆ ಆ ಸಿನಿಮಾವನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಯಿತು. ಜೊತೆಗೆ ಆ ಸಿನಿಮಾಗೆ ಒಳ್ಳೆ ಓಪನಿಂಗ್ ಸಿಕ್ಕರೂ ಕೂಡ ಆ ನಂತರ ಸಿನಿಮಾ ನಿರೀಕ್ಷೆಗೆ ತಕ್ಕಷ್ಟು ಗಳಿಕೆ ಮಾಡಲಿಲ್ಲ. ಸದ್ಯ ವಾಪಸ್ ರಾಮಾಯಣದ ಕಡೆ ಬರೋದಾದರೆ ಈ ಸಿನಿಮಾದ ಟೀಸರ್ ಖಂಡಿತ ಚೆನ್ನಾಗಿದೆ. ಆದರೆ ಕೆಲವು VFX ದೃಶ್ಯಗಳನ್ನು ನೋಡ್ತಾ ಇದ್ರೆ ಅವು ನೈಜ ಅನಿಸೋದಿಲ್ಲ. ಕೆಲವು ದೃಶ್ಯಗಳಲ್ಲಿ ನೈಜತೆಯ ಕೊರತೆ ಕಾಣ್ತಾ ಇದೆ. ಭಾರತದ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಅಂತ ಹೇಳ್ತಾ ಇದ್ರು, ಟೀಸರ್ನಲ್ಲಿರೋ ದೃಶ್ಯಗಳು ಕೃತಕವಾಗಿ ಕಾಣ್ತಾ ಇದ್ದಾವೆ. ಗ್ರೀನ್ ಸ್ಕ್ರೀನ್ ಬಳಕೆ ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಈ ಸಿನಿಮಾಗೆ VFX ವರ್ಕ್ ಮಾಡ್ತಾ ಇರೋದು DNEG ಅನ್ನುವಂಥ ಹಾಲಿವುಡ್ ಸಂಸ್ಥೆ. ಈ VFX ಸಂಸ್ಥೆ ಇಂಟರ್ಸ್ಟೆಲ್ಲರ್, ಇನ್ಸೆಪ್ಷನ್ ಮತ್ತು ಡ್ಯೂನ್ನಂತಹ ದೊಡ್ಡ ಸಿನಿಮಾಗಳಿಗೆ VFX ಕೆಲಸವನ್ನು ಮಾಡಿದೆ. ಜೊತೆಗೆ 8 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದಂಥ ಸಂಸ್ಥೆ ಇದು. ಆದರೆ ಹಾಲಿವುಡ್ ಸಿನಿಮಾಗಳಿಗೆ ಗ್ರಾಫಿಕ್ಸ್ ಮಾಡೋದು ಬೇರೆ, ಭಾರತೀಯ ಸಿನಿಮಾಗೆ ವಿಶೇಷವಾಗಿ ರಾಮಾಯಣದಂಥ ಸಿನಿಮಾ ಮಾಡುವಾಗ ಅದಕ್ಕೆ ಯಾವ ರೀತಿ ಗ್ರಾಫಿಕ್ಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರಾಮಾಯಣ ಒಂದು ಕಾಲ್ಪನಿಕ ಕಥೆ ಅಲ್ಲ, ಇದು ಸಾವಿರಾರು ವರ್ಷಗಳಿಂದ ಭಾರತೀಯರ ಜನಮಾನಸದಲ್ಲಿ ಉಳ್ಕೊಂಡು ಬಂದಿರತಕ್ಕಂಥ ಒಂದು ಮಹಾಕಾವ್ಯ. ಪ್ರಭು ಶ್ರೀರಾಮನನ್ನು ಹಿಂದೂಗಳು ನಮ್ಮ ಆರಾಧ್ಯ ದೈವ ಅಂತ ಆರಾಧಿಸ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ರಾಮಾಯಣದ ಬಗ್ಗೆ 1980ರ ದಶಕದಲ್ಲಿ ಬಂದಂಥ ಟೆಲಿವಿಷನ್ ಸೀರಿಯಲ್ ಏನಿತ್ತು, ರಮಾನಂದ್ ಸಾಗರ್ ಅವರು ಮಾಡಿರುವಂಥ ಟೆಲಿವಿಷನ್ ಸೀರಿಯಲ್, ಅವತ್ತಿನಿಂದ ಇಲ್ಲಿವರೆಗೂ 106 ಅಡಾಪ್ಷನ್ ಬಂದಿದ್ದಾವೆ. ಅದು ಸೀರಿಯಲ್ ಇರ್ಬೋದು, ಕಾರ್ಟೂನ್ ಇರ್ಬೋದು, ಸಿನಿಮಾಗಳಿರ್ಬೋದು. ರಾಮಾಯಣದ ಬಗ್ಗೆ ಸಾಲು ಕೃತಿಗಳು ಬಂದಿದ್ದಾವೆ. ಇವತ್ತಿನ ಕಾಲಮಾನದಲ್ಲಿ ಇಂಥ ಒಂದು ಸಿನಿಮಾ ಮಾಡುವಾಗ ಅದು ನೋಡುಗರಿಗೆ ನಂಬುವ ತರಹ ಇರಬೇಕು, ಫೀಲ್ ಆಗಬೇಕು. ನಮಗೆ ರಾಜಮೌಳಿಯವರ ಬಾಹುಬಲಿ ಸಿನಿಮಾ ನೋಡಿದಾಗ ಅಲ್ಲೆಲ್ಲೂ ಕೃತಕ ಅನಿಸೋದಿಲ್ಲ. ಅಲ್ಲಿ ಬಾಹುಬಲಿ ಮಾಡುವಂಥ ಸಾಹಸಗಳು ಅತಿಮಾನುಷ ಅನಿಸೋದಿಲ್ಲ. ಆತನ ಆಕ್ರೋಶದಿಂದ ಆತ ಹೋರಾಡ್ತಾ ಇದ್ದಾನೆ, ಆತ ನಿಜಕ್ಕೂ ಪರಾಕ್ರಮಿ, ಅದು ನಿಜಕ್ಕೂ ರಿಯಲ್ ಆಗಿ ನಡೀತಿದೆ ಅಂತ ಅದೇ ಲೋಕಕ್ಕೆ ಜನರು ಹೊರಟೋಗ್ಬಿಡ್ತಾರೆ. ಆ ರೀತಿ ಸಿನಿಮಾವನ್ನು ಕಟ್ಟಿಕೊಟ್ಟಾಗ ಮಾತ್ರ ಪ್ರೇಕ್ಷಕರು ಸಿನಿಮಾವನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕಂತೂ ರಾಮಾಯಣದ ಈ ಟೀಸರ್ ನೋಡಿದ್ರೆ ಒಂದಿಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದ್ದಾವೆ. ಅದರ ಜೊತೆಗೆ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರನ್ನ ತೋರಿಸಿರೋ ರೀತಿ ಬಗ್ಗೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರ್ತಿದ್ದಾವೆ. ಒಟ್ಟಾರೆ ಸದ್ಯಕ್ಕೆ ಬಂದಿರುವಂಥ ಈ ಎಲ್ಲ ರಿವ್ಯೂಗಳನ್ನು ಗಮನ ಇಟ್ಕೊಂಡು ಫಿಲ್ಮ್ ಮೇಕರ್ಸ್ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಸಿನಿಮಾ ಬಿಡುಗಡೆ ಹೊತ್ತಿಗೆ ಸಿನಿಮಾವನ್ನು ಮತ್ತಷ್ಟು ಉತ್ತಮ ಗುಣಮಟ್ಟದಲ್ಲಿ ತರೋದಕ್ಕೆ ಸಾಕಷ್ಟು ಟೈಮ್ ಕೂಡ ಇದೆ. ನೋಡೋಣ ಸಿನಿಮಾವನ್ನು ಯಾವ ರೀತಿ ಮಾಡ್ತಾರೆ ಅಂತ. ದೀಪಾವಳಿಗೆ ಈ ಸಿನಿಮಾ ಬಿಡುಗಡೆ ಆಗಲಿದೆ. ಸೊ 4,000 ಕೋಟಿಯ ರಾಮಾಯಣ ಪ್ರೇಕ್ಷಕರಿಗೆ ಖುಷಿಯನ್ನು ಕೊಡುತ್ತಾ, ರಂಜನೆಯನ್ನು ಒದಗಿಸುತ್ತಾ, ನಿಜಕ್ಕೂ ಅವರ ನಿರೀಕ್ಷೆಗೆ ತಕ್ಕಂತೆ ಈ ಸಿನಿಮಾ ಮೂಡಿ ಬಂದಿರುತ್ತಾ ಕಾದ್ ನೋಡೋಣ.